ಎಲ್ಲರಿಗೂ ನಮಸ್ತೆ. ಇವತ್ತು ಕಾಯಿ ವಡೆ ಮಾಡೋಣ ಅಂತ ಮಾಡ್ಕೊಂಡಿದ್ದೇನೆ. ಅದಕ್ಕೆ 1 ಗಂಟೆ ಮುಂಚೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ. ಆಮೇಲೆ ಸ್ವಲ್ಪ ಕಾಯಿ ತಗೊಂಡಿದ್ದೇನೆ. ಇವೆರಡನ್ನು ಮೊದಲು ಚೆನ್ನಾಗಿ ರುಬ್ಕೊಂಡು ಬರಬೇಕು. ರುಬ್ಬಿ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಅಕ್ಕಿ ಹಿಟ್ಟು ಹಾಕಿ ಕಲಿಸುವ. ಈ ಹದಕ್ಕೆ ಕಲಸಿಟ್ಕೋಬೇಕು. ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೇನೆ. ಕಾಯಿ ಚಟ್ನಿಗೆ ಕಾಯಿ, 4 ಹಸಿಮೆಣಸು, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು ಚಿಕ್ಕ ಗಾತ್ರದ್ದು, ಸ್ವಲ್ಪ ನೀರು ಹಾಕಿ ರುಬ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇದನ್ನು ಇದಕ್ಕೆ ಸ್ವಲ್ಪ ಹಾಕೋಣ. ಮುಂದೆ ಮಾಡ್ಕೊಳ್ಳ. ಎಷ್ಟು ಬೇಕು ಅಷ್ಟು. ಕೆಲವು ಬಟ್ಟೆ ತಗೊಂಡಿದ್ದೆ. ನಾನು ಇಲ್ಲಿ ತೆಂಗಿನೆಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರ್ತದೆ, ಒಗ್ಗರಣೆ ಹಾಕಿರುವಂಥ ಕಾಯಿ ಚಟ್ನಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಯಾವ ರೀತಿ ಸುಕ್ಕ ಹಾಕ್ಕೊಂಡು ಊಟ ಮಾಡ್ಬೋದು. ಮಶ್ರೂಮ್ ಗ್ರೇವಿ ಆದರೆ ಮಶ್ರೂಮ್ ಗ್ರೇವಿ, ಪನ್ನೀರ್ ಗ್ರೇವಿ. ಇದಾಗಿದ್ದೆ. ಆತ್ಮೀಯರೊಬ್ಬರು ಕೇಳಿದರು ಕಾಯಿ ವಡೆ ತೋರಿಸಿ ಕೊಡಿ ಅಂತ. ಲೇಟ್ ಆಯಿತು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಬೇವಿನ ಸೊಪ್ಪು, ಇಂಗು, ಚಟ್ನಿ ರೆಡಿಯಾಗಿದೆ.